ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಚಲನೆ ಪಾಠದ 7ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಇದು ಚಲನೆಯ ಸಮೀಕರಣವಲ್ಲ. ಕೊಟ್ಟಿರುವಂತದ್ರಲ್ಲಿ ಚಲನೆಯ ಸಮೀಕರಣ ಯಾವುದು ಅಲ್ಲ ಅಂತ ಬರೆಯೋಣ. ನಮಗ್ ಗೊತ್ತು 3 ಚಲನೆಯ ಸಮೀಕರಣಗಳಿದೆ. ಯಾವ್ಯಾವುದು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಒಂದು, ಜೊತೆಗೆ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಒಂದು, ಅದಾದ್ಮೇಲೆ s is equal to ut plus half at ಸ್ಕ್ವೇರ್ ಇದೊಂದು. ಈ 3 ಚಲನೆಯ ಸಮೀಕರಣಗಳು. ಹಾಗಿದ್ರೆ ಇದರಲ್ಲಿ v ಅನ್ನುವಂಥದ್ದು ಅಂತಿಮ ವೇಗ, u ಅನ್ನುವಂಥದ್ದು ಪ್ರಾರಂಭಿಕ ವೇಗ, a ಅನ್ನುವಂಥದ್ದು ವೇಗೋತ್ಕರ್ಷ, s ಅನ್ನುವಂಥದ್ದು ಚಲಿಸಿದ ದೂರ ಅಥವಾ ಸ್ಥಾನಪಲ್ಲಟ ಅಂತ ಹೇಳ್ತೀವಿ. t ಟೈಮ್. ಹಾಗಿದ್ರೆ ಈಗ ಹೇಳಿ, ಇದರಲ್ಲಿ ಯಾವುದು ಚಲನೆಯ ಸಮೀಕರಣ ಅಲ್ಲ? ಈ 3 ನೋಡ್ರಿ, ಇಲ್ಲಿರೋ 4 ನೋಡ್ರಿ. ಇದರಲ್ಲಿ ಯಾವ್ದಲ್ಲ? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಇದೆಯಾ ನಮ್ಮ ಹತ್ರ? ಇದೆ. ಹಾಗಿದ್ರೆ ಇದು ಚಲನೆಯ ಸಮೀಕರಣ ಹೌದು. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಇಲ್ಲ ಅಂತ ಹೇಳ್ಬೇಡ್ರಿ. ನಾನು ಏನ್ ಬರ್ದಿದ್ದೀನಿ? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅಂತ ಬರ್ದಿದ್ದೀನಿ. ಯು ಸ್ಕ್ವೇರ್ ಅನ್ನ ಈ ಕಡೆ ತಗೊಬಂದ್ರೆ ಏನಾಗುತ್ತೆ? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಆಗುತ್ತೆ. ಹಾಗಾಗಿ ಇದು ಕೂಡ ಚಲನೆಯ ಸಮೀಕರಣ ಹೌದು. s is equal to ut plus half at ಸ್ಕ್ವೇರ್ ಇದು ಕೂಡ ಹೌದು. ಆಪ್ಷನ್ ಡಿ. a is equal to s plus ut ಎಲ್ಲಾದ್ರೂ ಇದೆಯಾ? ಇಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. a is equal to s plus ut ಇದು ಚಲನೆಯ ಸಮೀಕರಣವಲ್ಲ. ಥ್ಯಾಂಕ್ ಯು.